So hello ಎಲ್ಲರಿಗೂ again welcome back to my channel. So this is Pradeep of Maths Teacher. So ಇವತ್ತಿನ ಈ ವಿಡಿಯೋದಲ್ಲಿ ನಾವು HSTR Maths ಅಥವಾ GPSTR Maths ಸರ್ಡ್ಸ್ ಬಗ್ಗೆ ಮಾತಾಡೋಣ ಅನ್ನೋದು. ಸೊ ಈ ಒಂದು ಚಾಪ್ಟರ್ ನಾವೇನ್ ಮಾಡ್ತಾ ಇದೀವಿ, ಆ ಚಾಪ್ಟರ್ ಸರ್ಡ್ಸ್ ಅಲ್ಲಿ ನಾನು ಈಗಾಗಲೇ ಸರ್ಡ್ಸ್ ಅಡಿಷನ್, ಸಬ್ಟ್ರಾಕ್ಷನ್, ಮಲ್ಟಿಪ್ಲಿಕೇಶನ್ ಬಗ್ಗೆ ಈಗಾಗಲೇ ವಿಡಿಯೋ ಮಾಡಿದ್ದೀನಿ. ಅದು ಪಾರ್ಟ್ 1 ಈಗಾಗಲೇ ವಿಡಿಯೋ ಅಪ್ಲೋಡ್ ಆಗಿದೆ, ಅದನ್ನ ನೀವು ಹೋಗಿ ನೋಡಿ. ಸೊ ಈಗ ಮಾಡ್ತಾ ಇರೋದು ಪಾರ್ಟ್ 2, ನೆಕ್ಸ್ಟ್ ಅದರ ಮುಂದುವರಿದ ಭಾಗ. ಅಂದ್ರೆ ಇದು ತುಂಬಾ ಇಂಪಾರ್ಟೆಂಟ್, ರಾಷನಲೈಸೇಷನ್ ಆಫ್ ಅ ಸರ್ಡ್ಸ್. ಓಕೆ, ಸೊ ಹಾಗಾದ್ರೆ ನಾವು ಅದನ್ನ ನೋಡ್ಕೊಂಡು ಹೋಗೋದಾದ್ರೆ, ಸೊ ವಾಟ್ ಯು ಮೆಂಟ್ ಬೈ ರಾಷನಲೈಸಿಂಗ್ ಆಫ್ ಅ ಸರ್ಡ್? ರಾಷನಲೈಸಿಂಗ್ ಆಫ್ ಅ ಸರ್ಡ್ ಅಂದ್ರೆ ಏನು ಹಾಗಾದ್ರೆ? ಸೊ ಅದನ್ನ ನಾವು ನೋಡೋದಾದ್ರೆ ಸಿಂಪಲ್, ರಾಷನಲೈಸಿಂಗ್ ಸರ್ಡ್ಸ್, ನಾವು ರಾಷನಲೈಸಿಂಗ್ ಏನ್ ಸರ್ಡ್ ಮಾಡ್ತೀವಿ, ಇಟ್ಸ್ ಎಸೆನ್ಷಿಯಲಿ ಮೀನ್ಸ್ ಅಂದ್ರೆ ಎಸೆನ್ಷಿಯಲಿ ಆಗ್ಬೇಕು. ಯಾಕೆಂದ್ರೆ ಟು ಎಲಿಮಿನೇಟ್ ಆರ್ ಟು ಡಿಲೀಟಿಂಗ್ ಅ ಸರ್ಡ್ ಫ್ರಮ್ ದ ಡಿನಾಮಿನೇಟರ್. ನಾವು ಆಕ್ಚುಲ್ ಆಗಿ ಹೇಳಬೇಕಾದ್ರೆ ರಾಷನಲೈಸಿಂಗ್ ದ ಡಿನಾಮಿನೇಟರ್ ಅಂತಾನೆ ಓದೋದು. ಕಾನ್ಸೆಪ್ಟ್ ಇರೋದೇ ರಾಷನಲೈಸಿಂಗ್ ದ ಡಿನಾಮಿನೇಟರ್. ಓಕೆ, ಸೊ ಆ ಡಿನಾಮಿನೇಟರ್ ಇರುವ ಸರ್ಡ್ ಅನ್ನ ಎಲಿಮಿನೇಟ್ ಮಾಡೋದಕ್ಕೆ, ಡಿಲೀಟ್ ಮಾಡೋದಕ್ಕೆ, ದಟ್ ಈಸ್, ಹಾಗಾದ್ರೆ ಯಾಕೆ ಡಿಲೀಟ್ ಮಾಡಬೇಕು? ಟು ಮೇಕ್ ದ ಡಿನಾಮಿನೇಟರ್ ಆಸ್ ಅ ರಾಷನಲ್ ನಂಬರ್. ಸೊ ಅದ್ರ ಅರ್ಥ ನೀವು ಅರ್ಥ ಮಾಡ್ಕೊಳ್ಳಿ. ಒಂದು ಕ್ವಶನ್ ನಾನು ತಗೊಳ್ಳೋದಾದ್ರೆ, 1/√3 ಇರುತ್ತೆ ಅಂತ ಅನ್ಕೊಳ್ಳಿ. ನಾವು ಇಫ್ ಯು ಹ್ಯಾವ್ ಅಬ್ಸರ್ವ್, ದಿಸ್ ಇಸ್ ಕಾಲ್ಡ್ ಆಸ್ ನ್ಯೂಮರೇಟರ್, ದಿಸ್ ಇಸ್ ಡಿನಾಮಿನೇಟರ್ ಅಲ್ವಾ? ಇಲ್ಲಿ ಡಿನಾಮಿನೇಟರ್ ಅಂತದ್ದು ಸರ್ಡ್. ಸೊ ಇದನ್ನ ಎಲಿಮಿನೇಟ್ ಮಾಡಿ ಅಥವಾ ಡಿಲೀಟ್ ಮಾಡಿ ನಾವು ಆ ಜಾಗದಲ್ಲಿ ಒಂದು ರಾಷನಲ್ ನಂಬರ್ ನ ತಗೊಳ್ಳೋದಕ್ಕೆ we were using the rationalizing the denominator topic. ಓಕೆ, ಹಾಗಾದ್ರೆ ಒಂದು ಎಕ್ಸಾಂಪಲ್ ತಗೊಂಡು ನಾವು ಇದನ್ನ ಚೆಕ್ ಮಾಡೋದಾದ್ರೆ ನೋಡಿ, ಇಲ್ಲಿರೋ ಎಕ್ಸಾಂಪಲ್ ತಗೊಳ್ತೀವಿ. ಸೊ ಅದು ಯಾವ್ದು ಎಕ್ಸಾಂಪಲ್? 3/√2 ಇದೆ. ಸೊ ಇದನ್ನ ರಾಷನಲೈಸ್ ಹೇಗ್ ಮಾಡೋದು ಅನ್ನೋದು ನೋಡೋದಾದ್ರೆ, ಸೊ ಫಸ್ಟ್ ನೀವು ಕೆಲಸ ಮಾಡ್ಬೇಕಾದ್ರೆ ಏನು ಅಂದ್ರೆ, ಸೊ ಇಲ್ಲಿರೋ ಡಿನಾಮಿನೇಟರ್ ನೋಡ್ಕೋಬೇಕು. ಸೊ ಇಲ್ಲಿರೋ ಡಿನಾಮಿನೇಟರ್ ಯಾವ್ದು ಅಂದ್ರೆ, ಇದು √2 ಅನ್ನೋದು ಮಾನೋಮೇಲ್ ಆಗಿರುತ್ತೆ. ಸೊ ರಾಷನಲೈಸಿಂಗ್ ಸ್ಟೆಪ್ಸ್ ಯಾವ್ದ್ಯಾವ್ದು ಅಂದ್ರೆ, ಈ ರೀತಿ ಕ್ವಶನ್ ಕೊಟ್ಟ ಮೇಲೆ ಫಸ್ಟ್ ನೀವು ಮಾಡ್ಬೇಕಾಗಿರೋದು RF ನ ಬರ್ಕೋಬೇಕು. ವಾಟ್ ಇಸ್ ಇಟ್ RF ಅಂತ ಅನ್ನೋದಾದ್ರೆ, ರಾಷನಲೈಸಿಂಗ್ ಫ್ಯಾಕ್ಟರ್ ಆಫ್ ದ ಡಿನಾಮಿನೇಟರ್ ಬರ್ಕೋಬೇಕು. ಸೊ ಹಾಗಾದ್ರೆ ಈ ಡಿನಾಮಿನೇಟರ್ ಅದು RF ಏನಾಗತ್ತೆ ಅಂದ್ರೆ, ತಿಳ್ಕೊಳ್ಳಿ. ನಾ ಇನ್ನೊಂದು ಹೇಳ್ಬೇಕು ಅದಕ್ಕಿಂತ ಮುಂಚೆ ಫಸ್ಟ್ ಮಾನೋಮೆಲ್ ಬಗ್ಗೆ ಹೇಳ್ಬಿಡ್ತೀನಿ, ಬೈನೋಮೆಲ್ ಬಗ್ಗೆನೂ ಹೇಳ್ಬೇಕು. ಬೈನೋಮೆಲ್ದು RF ನಾವು ತಗೋಬೇಕು. ಫಸ್ಟ್ ನಾವು ಮಾನೋಮಿಲ್ ಬಗ್ಗೆ ಮಾತಾಡೋಣ. ಮಾನೋಮಿಲ್ದು ಅಂದ್ರೆ ಇಲ್ಲಿ ಡಿನಾಮಿನೇಟರ್ದು ಮಾನೋಮಿಲ್ ಆಗಿದ್ರೆ ಅದರ RF ಏನಾಗುತ್ತೆ ಅಂದ್ರೆ, ಇಲ್ಲಿ ಏನಿದೆ ಅದೇ ಆಗುತ್ತೆ. ಸರ್ ಫಾರ್ ಎಕ್ಸಾಂಪಲ್, ನಿಮ್ಗೆ ಈ ತರ ಕೋಎಫಿಷಿಯಂಟ್ ಕೊಟ್ಬಿಟ್ಟಿದ್ರೆ ಏನು? ಕೋಎಫಿಷಿಯಂಟ್ ಕೊಟ್ಟಿದ್ರೂ ಕೂಡ ಅದರ RF ಏನಾಗುತ್ತೆ, ಡಿನಾಮಿನೇಟರ್ ನೋಡ್ಬೇಕು. ಡಿನಾಮಿನೇಟರ್ ಇಲ್ಲಿ ಏನ್ ಸರ್ಡ್ ಇರುತ್ತಲ್ಲ ಅದೇ ಅದರ RF ಆಗಿರುತ್ತೆ. ಹಾಗಾದ್ರೆ ಕೋಎಫಿಷಿಯಂಟ್ ಬಿಟ್ಬಿಟ್ಟು ಅಲ್ಲಿ ಏನಿರುತ್ತೆ ಮಾನೋಮಿಲ್, ಅದನ್ನ ಬರೀ. ಹಾಗಾದ್ರೆ ಫಸ್ಟ್ ಸ್ಟೆಪ್, ರಾಷನಲೈಸಿಂಗ್ ಅ ಸರ್ಡ್ ಮಾಡ್ಬೇಕಾದ್ರೆ ಡಿನಾಮಿನೇಟರ್ ನೋಡ್ಕೋಬೇಕು. ಡಿನಾಮಿನೇಟರ್ ಅಲ್ಲಿ ಮಾನೋಮಿಲ್ ಇದ್ರೆ ಅದರ RF ಬರ್ಕೋಬೇಕು. ಸೊ ಮಾನೋಮಿಲ್ ಇದ್ರೆ ಅದೇ ಅದರ RF ಆಗುತ್ತೆ. ಇನ್ನೊಂದು ಎಕ್ಸಾಂಪಲ್ ತಗೊಳ್ಳೋದಾದ್ರೆ 4/√3. ಹಾಗಾದ್ರೆ ಇದರ RF ಏನಾಯ್ತು? ಸೊ ಇದರ RF ಏನಾಯ್ತು? √3 ಆಗಿರುತ್ತೆ. 3/√2. ಹಾಗಾದ್ರೆ ಫಸ್ಟ್ ನಿಮ್ಮ ಕೆಲಸ ಏನು? ಇದರ RF ಬರ್ಕೋಬೇಕು. ಹಾಗಾದ್ರೆ RF ಎಷ್ಟಾಗಿದೆ? √2. ಕರೆಕ್ಟಾ? ಸೊ ಈ RF ನ ತಗೊಂಡಾದ್ಮೇಲೆ, ರಾಷನಲೈಸಿಂಗ್ ಫ್ಯಾಕ್ಟರ್ ತಗೊಂಡಾದ್ಮೇಲೆ, ಡಿನಾಮಿನೇಟರ್ ರಾಷನಲೈಸಿಂಗ್ ಫ್ಯಾಕ್ಟರ್ ತಗೊಂಡಾದ್ಮೇಲೆ, ಈ RF ಅನ್ನ ಕೊಟ್ಟಿರೋ ಕ್ವಶನ್ಗೆ ಒಂದ್ಸಲ ಮಲ್ಟಿಪಲ್ ಮಾಡ್ಕೋಬೇಕು, ಒಂದ್ಸಲ ಡಿವೈಡ್ ಮಾಡಬೇಕು. ಇನ್ನೊಂದು ಎಕ್ಸಾಂಪಲ್ ತಗೊಂಡಿದೆ ಅಲ್ವಾ, ಅದನ್ನ ಇಲ್ಲೇ ಬರೀತೀನಿ ನೋಡಿ. ಸೊ 3/2√2 ಇತ್ತಲ್ಲ. ಸೊ ಹಾಗಾದ್ರೆ ವಾಟ್ ಇಸ್ RF ಫಾರ್ ದಿಸ್? RF √2ನೇ. ಹಾಗಾದ್ರೆ ಈ √2 ಏನ್ ಮಾಡಬೇಕು? ಸೊ ಕೊಟ್ಟಿರೋ ಕ್ವಶನ್ಗೆ ಒಂದ್ಸಲ ನ್ಯೂಮರೇಟರ್ಗೆ ಮಲ್ಟಿಪಲ್ ಮಾಡಿ ಡಿನಾಮಿನೇಟರ್ಗೆ ಏನ್ ಮಾಡಬೇಕು? ಡಿವೈಡ್ ಮಾಡಬೇಕು. ಇದು ಫಸ್ಟ್ ಸ್ಟೆಪ್. ಸೊ ಅರ್ಥ ಆಗಿದೆ ಅಂತ ಅನ್ಕೊಳ್ತೀನಿ. ಈಗ ಇವೆರಡನ್ನ ಮಲ್ಟಿಪಲ್ ಮಾಡಿ, ನ್ಯೂಮರೇಟರ್ಗೆ ಡಿನಾಮಿನೇಟರ್ ಮಲ್ಟಿಪಲ್ ಮಾಡಿ. 3 × √2 is 3√2 divided by √2 × √2 is √4. √4 the square root 2. ಓಕೆ ನೋಡಿ,
ನಾವು ರಾಷನಲೈಸಿಂಗ್ ದ ಸರ್ಡ್ಸ್ ಅನ್ನ ಮಾಡ್ಬೇಕಾದ್ರೆ ಅದರ ಮೀನಿಂಗ್ ಹೇಳಿದ್ದೆ. ಏನಂತ ಹೇಳಿದ್ದೆ? ಡಿನಾಮಿನೇಟರ್ ನಾವು ಡಿನಾಮಿನೇಟರ್ ಇರೋ ಸರ್ಡ್ ನ ಎಲಿಮಿನೇಟ್ ಮಾಡಿ ಅಥವಾ ಡಿಲೀಟ್ ಮಾಡಿ ಒಂದು ರ್ಯಾಷನಲ್ ನಂಬರ್ ಅನ್ನ ತರಿಸೋ ಪ್ರೋಸೆಸ್ಸೇ ನಮಗೆ ರಾಷನಲೈಸಿಂಗ್ ದ ಸರ್ಡ್. ಹಾಗಾದ್ರೆ ತರಿಸಿದೀವಾ? ಸೊ ಇದು ರಾಷನಲೈಸಿಂಗ್ ಸರ್ಡ್ಸ್. ಹಾಗಾದ್ರೆ ಇದನ್ನ ಇನ್ನೇನಾದ್ರೂ ಕಂಟಿನ್ಯೂ ಮಾಡಕ್ಕಾಗತ್ತಾ ನೋಡೋದಾದ್ರೆ ನೋ, ನಾವ್ ಇನ್ನೇನು ಕಂಟಿನ್ಯೂ ಮಾಡೋದಕ್ಕಾಗಲ್ಲ. ಇಫ್ ಇಟ್ ಇಸ್ 4, ಇಲ್ಲ ಅಕಸ್ಮಾತ್ 4 ಇದ್ದಿದ್ರೆ 2 1s 2 2s ಮಾಡ್ಬೋದಿತ್ತು. ಹಾಗಾದ್ರೆ ಇದು ಅದರ ಆನ್ಸರ್ ಆಗಿರುತ್ತೆ. ಸೊ ಈ ರೀತಿಯಾಗಿ ರಾಷನಲೈಸಿಂಗ್ ದ ಸರ್ಡ್ಸ್ ಅಥವಾ ರಾಷನಲೈಸಿಂಗ್ ದ ಡಿನಾಮಿನೇಟರ್ ಮಾಡ್ಬೇಕು ಅನ್ನೋದು. ಈಗ ಈ ಪ್ರಶ್ನೆ ಬರೋದಾದ್ರೆ ನೋಡಿ, ಇದನ್ನು ಮಲ್ಟಿಪಲ್ ಮಾಡಿ. ಸೊ 3 into √2 is 3√2 divided by, now √2 into √2 is again here, √2 into √2 is √4, √4 to square root 2. So therefore illondu 2 ಇದೆ, ಅದನ್ನು ಹಾಗೆ ಬರ್ಕೊಂಡೆ 2. ಇಲ್ಲಿ √2 into √2 is √4, √4 square root 2, so 2 into 2 ಆಗುತ್ತೆ. ಹಾಗಾದ್ರೆ ಆನ್ಸರ್ 3√2 divided by 2 2s are 4. So this is the answer. ಹೀಗೆ ನಾವು ಆಕ್ಚುಯಲ್ ಪ್ರಾಬ್ಲಮ್ ಅನ್ನ ಮಾಡಬೇಕು ಮತ್ತು ರಾಷನಲೈಸಿಂಗ್ ದ ಡಿನಾಮಿನೇಟರ್ ಮಾಡಬೇಕು. ಸಿ, ನಾವು ಈಗ ಇಷ್ಟು ತನಕ ಮಾತಾಡಿದ್ದು ಯಾವ್ದ್ರ ಬಗ್ಗೆ ಅಂತಂದ್ರೆ ಡಿನಾಮಿನೇಟರ್ ಅಲ್ಲಿ ಮೊನೊಮಿಲ್ ಇದ್ರೆ ಹೇಗೆ ಮಾಡೋದು ಅನ್ನೋದನ್ನ ನಾವು ಕಲ್ತ್ಕೊಂಡಿರುವಂತದ್ದು. ಸೊ ಇನ್ನೊಂದು ಎಕ್ಸಾಂಪಲ್ ತಗೊಳ್ಳೋದಾದ್ರೆ 2. ಓಕೆ, ಸೊ ಹಾಗಾದ್ರೆ ಇದನ್ನ ನಾವು ಮಾಡೋದಾದ್ರೆ ಸಿಂಪಲ್. ಫಸ್ಟ್ ಏನ್ ಮಾಡ್ಬೇಕು ಅಂತ ಹೇಳಿದೀನಿ, ಫಸ್ಟ್ ಇದರ RF ಬರ್ಕೋಬೇಕು. ಸೊ ಡಿನಾಮಿನೇಟರ್ದು RF ಬರ್ಕೋಬೇಕು. ಡಿನಾಮಿನೇಟರ್ದು RF ಏನಾಗುತ್ತೆ? ಸೊ ನಿಮ್ಗೆ ಗೊತ್ತಿರೋ ಹಾಗೆ √2 is the rationalizing factor of this surd. ಹಾಗಾದ್ರೆ 4/2√2 ಹಾಗೆ ಬರ್ಕೋ ಇಂಟು, ಸೊ ಇಲ್ಲಿರೋ RF ನ ಒಂದ್ಸಲ ನ್ಯೂಮರೇಟರ್ಗೆ ಮಲ್ಟಿಪಲ್ ಮಾಡು ಮತ್ತು ಡಿನಾಮಿನೇಟರ್ಗೆ ಡಿವೈಡ್ ಮಾಡು. ಹಾಗಾದ್ರೆ ನಾವು ಇದನ್ನ ಈ ರೀತಿ ಬರ್ಕೋಬಹುದಾ? 4 into √2 is 4√2 divided by 2 ಅಲ್ಲೇ ಇದೆಯಾ, ಇಂಟು √2 into √2 is √4, again √4 the value 2, so therefore 2 into 2, so therefore 4√2 divided by 2 2s are 4. ಹಾಗಾದ್ರೆ 4 get cancel, the answer is √2. ಸೊ ಈ ರೀತಿಯಾಗಿ ನಾವು ಮಾಡಬೇಕಾಗುತ್ತೆ. ಓಕೆ, ಸೊ ಇನ್ನೊಂದು ಎಕ್ಸಾಂಪಲ್ ತಗೊಂಡು ಮಾಡೋದಾದ್ರೆ ಓಕೆ, ಸೊ 3/2√3. ಓಕೆ, or we'll take this as 7/2√3. ಸೊ ಈಗಾಗಲೇ ನಿಮ್ಗೆ ಗೊತ್ತಿದೆ, ಫಸ್ಟ್ ಏನ್ ಬರ್ಕೋಬೇಕು? RF ಏನಾಗತ್ತೆ? RF √3. ಈಗ √3 ಏನ್ ಮಾಡಬೇಕು? ಸೊ 7/2√3 ಕ್ವಶನ್ ಬರ್ಕೊಂಡು ಒಂದ್ಸಲ ನ್ಯೂಮರೇಟರ್ಗೆ ಮಲ್ಟಿಪಲ್ ಮಾಡಿ, ಆಮೇಲೆ ಡಿನಾಮಿನೇಟರ್ ಒಂದ್ಸಲ ಡಿವೈಡ್ ಮಾಡಿ. ಸೊ ಈಗ ದೂರ ಇರೋದನ್ನ ಹತ್ರ ಬರ್ಕೊಳ್ಳೋದು ಅನ್ನೋದು. ಸೊ 7 into √3 is 7√3 divided by 2 into √3 into √3 is √9. √9 value 3. So therefore 7√3 divided by 2 3s are 6. So ಹೀಗೆ ನಾವು ರಾಷನಲೈಸಿಂಗ್ ದ ಡಿನಾಮಿನೇಟರ್ ಮಾಡಬೇಕಾಗಿರೋದು. ಸೊ ಅದು ಕೂಡ ಯಾವುದು? ಮೊನೊಮಿಯಲ್. ನಾನು ಈಗಾಗಲೇ ಹೇಳಿದೀನಿ, ಬೈನೋಮಿಯಲ್ಗೆ ಬೇರೆ ತರ ಇದೆ. ನಾನು ಡಿನಾಮಿನೇಟರ್ ಮೊನೊಮಿಯಲ್ ಇದ್ರೆ ಯಾವ ತರ ಮಾಡೋದು ಅನ್ನೋದನ್ನ ನಾನು ಹೇಳಿರೋಂಥದ್ದು. ಸೊ ಫಸ್ಟ್ ಸ್ಟೆಪ್ ಏನು? ಫೈಂಡಿಂಗ್ ದ ರಾಷನಲೈಸಿಂಗ್ ಫ್ಯಾಕ್ಟರ್. ಕರೆಕ್ಟಾ? ನಾವು RF ನ ಕಂಡಿಟ್ಕೊಂಡು RF ನ ಮಲ್ಟಿಪಲ್ ಟು ದ ನ್ಯೂಮರೇಟರ್, ಹೌದಲ್ಲ? ಆಮೇಲೆ ಡಿನಾಮಿನೇಟರ್ಗೂ ಕೂಡ ಒಂದ್ಸಲ ಮಾಡ್ಕೊಂಡ್ರೆ, ನೆಕ್ಸ್ಟ್ ಅದನ್ನ ಸಿಂಪ್ಲಿಫೈ ಮಾಡಿದ್ರೆ ನಮ್ಗೆ ಲಾಸ್ಟ್ ಅಲ್ಲಿ ಏನ್ ಸಿಗುತ್ತೆ? ಇಟ್ ವಿಲ್ ಬಿ ಇನ್ ದ ಲೋಯೆಸ್ಟ್ ಫಾರ್ಮ್. ಹಾಗಾದ್ರೆ ರಾಷನಲೈಸಿಂಗ್ ದ ಸರ್ಡ್ಸ್ ನ ಮಾಡೋದಕ್ಕೆ ಮೀನಿಂಗ್ ಏನು, ಅಥವಾ ಏನಕ್ಕೆ ನಾವು ಮಾಡ್ತೀವಿ ಅಂದ್ರೆ ಟು ಕೀಪ್ ದ ಆನ್ಸರ್ ಇನ್ ದ ಸಿಂಪ್ಲೆಸ್ಟ್ ಫಾರ್ಮ್. ಓಕೆ, ಹಾಗಾದ್ರೆ ನಿಮ್ಗೆ ಇಷ್ಟು ನಾವು ಹೇಳ್ಕೊಟ್ಟಿರೋದು ಗೊತ್ತಾಗಿತ್ತು ಅಂತಂದ್ರೆ ನಿಮ್ಮ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂತದ್ದು ನೀವೇ ವರ್ಕ್ ಮಾಡಬಹುದು ಅಂತ ಅನ್ಕೊಳ್ತೀನಿ. ಸೊ ಫೈಂಡ್ ದ ರಾಷನಲೈಸಿಂಗ್ ಫ್ಯಾಕ್ಟರ್ ಆಫ್ ದ ಫಾಲೋವಿಂಗ್ ಸರ್ಡ್ಸ್. ಕೊಟ್ಟಿರುವಂತಹ ಸರ್ಡ್ಸ್ ಗಳಿಗೆ ನೀವು RF ನ ಅಥವಾ ರಾಷನಲೈಸ್ ಮಾಡಿ ಅನ್ನುವಂಥದ್ದು. ಸೊ ಮೊದಲನೇದು 5/√3 ಇದೆ, ನೆಕ್ಸ್ಟ್ 3/√14 ಇದೆ. ಇದು ನಿಮ್ಮ ವರ್ಕ್ ಮಾಡೋದಕ್ಕೆ ಕೊಡ್ತಾ ಇರುವಂತಹ ಕೆಲವೊಂದು ಪ್ರಾಬ್ಲಮ್ಸ್ ಕೂಡ. ಸೊ ಇಲ್ಲೂ ಅಷ್ಟೇ ಕೆಲವೊಂದಿದೆ. 1/3√3 and 7/2√5 and 3/3√6. ಸೊ ಆನ್ಸರ್ಸ್ ನ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸ್ಕೊಡ್ತೀರಾ ಅಂತ ಅನ್ಕೊಳ್ತೀನಿ. ಸೊ ಇಷ್ಟು ಕಲ್ತಾಗಿದ್ರೆ, ನಾವು ಇಷ್ಟು ತನಕ ಕಲ್ತಿದ್ದು ಮೊನೊಮಿಯಲ್. ಡಿನಾಮಿನೇಟರ್ ಅಲ್ಲಿ ಮೊನೊಮಿಯಲ್ ಇದ್ರೆ ಹೇಗೆ ನಾವು ರಾಷನಲೈಸ್ ಮಾಡಬೇಕು ಅನ್ನೋದು.
ನಾವು ಈಗ ನೆಕ್ಸ್ಟ್ ಸ್ಟೆಪ್ಗೆ ಹೋಗೋದಾದ್ರೆ ನಾವು ಲೆಟ್ ಅಸ್ ನಾವು ಟ್ರೈ ಅ ಸ್ಲೈಟ್ಲಿ ಡಿಫ್ರೆಂಟ್ ಪ್ರಾಬ್ಲಮ್. ಅಂದ್ರೆ ನೀವು ಇಫ್ ಯು ಹ್ಯಾವ್ ಅಬ್ಸರ್ವ್ಡ್ ಹಿಯರ್, ಓಕೆ, ಸೊ ಡಿನಾಮಿನೇಟರ್ ನ ಅಬ್ಸರ್ವ್ ಮಾಡಿದ್ರೆ ಇಲ್ಲಿರುವಂತದ್ದು 2 ಟರ್ಮ್ಸ್ ಅಂದ್ರೆ ಬೈನಾಮಿಯಲ್. ಹಾಗಾದ್ರೆ ಈ ರೀತಿಯ ಡಿನಾಮಿನೇಟರ್ ಅಲ್ಲಿ ಬೈನಾಮಿಯಲ್ ಇದ್ರೆ ಇದನ್ನ ಹೇಗೆ ನಾವು ರಾಷನಲೈಸ್ ಮಾಡೋದು ಅನ್ನೋದನ್ನ ನಾವು ಕಲ್ತ್ಕೊಳ್ಳೋಣ. ಓಕೆ, ಸೊ ಒಂದು ಕ್ವಶನ್ ತಗೊಳ್ಳೋಣ. ಅದೇ ಕ್ವಶನ್ ತಗೊಳ್ಳೋಣ, 1/3 - √5. ಓಕೆ, so 1 divided by 3 minus √5. ಕರೆಕ್ಟಾ? ಸೊ ಇದು ಕ್ವಶನ್ ಹೇಗೆ ಮಾಡೋದು, ಸ್ಟೆಪ್ಸ್ ಏನು? ನೀವು ಮೊನೊಮಿಯಲ್ ಹೇಗೆ ಮಾಡಿದ್ರು ಅದೇ ತರಹ ಇಲ್ಲೂ ಕೂಡ ಫಸ್ಟ್ ಸ್ಟೆಪ್ RF ನ ಬರ್ಕೋಬೇಕು, ರಾಷನಲೈಸಿಂಗ್ ಫ್ಯಾಕ್ಟರ್ ಆಫ್ ದ ಡಿನಾಮಿನೇಟರ್ ಬರ್ಕೋಬೇಕು. ಆದ್ರೆ ನಾವು ಮೊದಲನೇದಾಗಿ ಮಾಡಿದಾಗ ಮೊನೊಮಿಯಲ್ ಇದ್ರೆ ಅದೇ ಅದರ RF ಆಗ್ತಾ ಇತ್ತು, √5 ಅಂತ ಬರ್ಕೊಳ್ತಾ ಇತ್ತು. ಕರೆಕ್ಟಾ? ಬಟ್ ಇಲ್ಲಿ ಇದಿರೋದು ಬೈನಾಮಿಯಲ್. ಸೊ ಬೈನಾಮಿಯಲ್ ಇದ್ದಾಗ ರಾಷನಲೈಸಿಂಗ್ ಫ್ಯಾಕ್ಟರ್ ಏನಾಗತ್ತೆ ಅಂತಂದ್ರೆ, ಸೊ ಇದೇ ಇರುತ್ತೆ ಬಟ್ ಸೈನ್ ಚೇಂಜ್ ಆಗುತ್ತೆ. ಅಂದ್ರೆ ಇಲ್ಲಿ 3 - √5 ಇದ್ರೆ RF ಏನಾಗುತ್ತೆ ಅಂದ್ರೆ 3 + √5 ಆಗುತ್ತೆ. ಇದೇ ಮೊನೊಮಿಯಲ್ ಮತ್ತು ಬೈನಾಮಿಯಲ್ ಇದ್ರೆ ಇರುವಂತ ಡಿಫ್ರೆನ್ಸ್. ಫಾರ್ ಎಕ್ಸಾಂಪಲ್ ಇನ್ನೊಂದು ತಗೊಳ್ಳೋದಾದ್ರೆ ನೋಡಿ, 3 divided by 2 + √3 ಇದ್ರೆ ಹಾಗಾದ್ರೆ ಇದರ RF ಏನಾಗುತ್ತೆ ಹೇಳ್ಬೋದಾ? ಸೊ RF ಏನಾಗುತ್ತೆ, ಇಲ್ಲಿ 2 + √3 ಇದೆ ಅಲ್ವಾ, ಇಲ್ಲಿ ಬರೀತೀನಿ RF. ಓಕೆ, 2 + √3 ಇದೆ, ಹಾಗಾದ್ರೆ ಅದರ RF ಏನಾಗುತ್ತೆ 2 - √3. ಬಟ್ ಸ್ಟೆಪ್ಸ್ ಆರ್ ಸೇಮ್. ಮೊನೊಮಿಯಲ್ ಅಲ್ಲಿ ಸಿಂಗಲ್ ಅದೇ ಇರುತ್ತೆ, ಬೈನಾಮಿಯಲ್ ಅಲ್ಲಿ ಅದೇ ಇರುತ್ತೆ, ಬಟ್ ಸೈನ್ ಚೇಂಜ್ ಆಗುತ್ತೆ. ಬಟ್ ನೆಕ್ಸ್ಟ್ ಸ್ಟೆಪ್ಸ್ ಆರ್ ಸೇಮ್. ಸೊ ಈಗ ಕ್ವಶನ್ ತಗೊಳ್ಳೋದಾದ್ರೆ 1 divided by 3 - √5 ಅಲ್ಲೇ ಬರ್ಕೊಡಿ, ಇಂಟು ಏನಿದೆ RF ನ ನೀವು ಮೊದಲು ಹೇಗ್ ಮಾಡಿದ್ರಿ ಅದೇ ತರ 3 + √5 ನ್ಯೂಮರೇಟರ್ ಒಂದ್ಸಲ ಹಾಗೆ ಡಿನಾಮಿನೇಟರ್ ಒಂದ್ಸಲ ಮಲ್ಟಿಪಲ್ ಮಾಡಿ. ಓಕೆ, ಸೊ ಇದು ಇದು 3. Now again multiple numerator to the numerator, denominator to the denominator. So correct ಆಗಿ ನೋಡ್ಕೊಳ್ಳಿ, 1 into this much is same. So therefore numerator ಅಲ್ಲಿ 3 + √5 ಹಾಗೆ ಉಳಿಯುತ್ತೆ, divided by, so ಇಲ್ಲಿ 3 - √5 into 3 + √5. ಸೊ ಇಷ್ಟು ಸ್ಟೆಪ್ಸ್ ಅರ್ಥ ಆಗಿದೆ ಅಂತ ಅನ್ಕೊಳ್ತೀನಿ. ಸೊ ಹೇಗೆ ಮಾಡೋದು, RF ಬರ್ಕೋಬೇಕು, ಇಲ್ಲೂ ಕೂಡ ನೆಕ್ಸ್ಟ್ RF ಬರ್ಕೊಂಡಾದ್ಮೇಲೆ ಏನ್ ಮಾಡ್ಬೇಕು, ಸೊ ಅದನ್ನ ನ್ಯೂಮರೇಟರ್ ಒಂದ್ಸಲ ಡಿನಾಮಿನೇಟರ್ ಒಂದ್ಸಲ ಬರ್ಕೊಂಡು, ಸೊ ದೂರ ಇರುತ್ತೆ ಅದನ್ನ ಹತ್ರ ಬರ್ಕೊಳ್ಳೋದು. ಸೊ ಇಲ್ಲಿ ನ್ಯೂಮರೇಟರ್ ನ ಹಾಗೆ ಇಟ್ಕೊಳ್ಳಿ, 3 + √5 divided by. ಇಲ್ಲಿ ಕೆಳಗಡೆ ಡಿನಾಮಿನೇಟರ್ ಅಲ್ಲಿ ನಾವು ಅರ್ಥ ಮಾಡ್ಕೊಳ್ಳಿ, ಬೈನಾಮಿಯಲ್ ನಲ್ಲಿ ನೀವು ಮಾಡಿದಾಗ ಈ ಸ್ಟೆಪ್ ಅಲ್ಲಿ ಇಲ್ಲ ಏನ್ ಹೇಳ್ತೀರಿ, ಈ ಸ್ಟೆಪ್ ಅಲ್ಲಿ ನಿಮಗೆ a + b × a - b ಫಾರ್ಮ್ ಬಂದಿರುತ್ತೆ. ಖಂಡಿತವಾಗ್ಲೂ ಯಾವಾಗ್ಲೂ ಇರುತ್ತಾ ಸರ್ ಅಂತ ಕೇಳಿದ್ರೆ ಖಂಡಿತವಾಗ್ಲೂ ಈ ಸ್ಟೆಪ್ ನಲ್ಲಿ ನೀವು ತಂದು ಇಡಬೇಕಾದ್ರೆ ನಿಮಗೆ ಇಲ್ಲಿ a + b × a - b ತರಹ ಫಾರ್ಮ್ ಅಲ್ಲಿ ಬಂದೇ ಬರುತ್ತೆ. ಹಾಗಾದ್ರೆ a + b × a - b ಅಂದ್ರೆ ನಿಮ್ಗೆ ಗೊತ್ತು a² - b². ಸೊ ಹಾಗಾದ್ರೆ ಇಲ್ಲಿ a + b × a - b ಇದೆ, ಅದನ್ನ ಏನಂತ ಬರ್ಕೊಳ್ಳಿ, a² - b² ಅಂತ ಬರ್ಕೊಳ್ಳಿ. ಹಾಗಾದ್ರೆ a ವ್ಯಾಲ್ಯೂ ಇಸ್ 3, so 3² - b ವ್ಯಾಲ್ಯೂ ಇಸ್ √5, so a² - √5 whole square. ಸೊ ಇಷ್ಟು ಅರ್ಥ ಆಗಿದೆ ಅಂತ ಅನ್ಕೊಳ್ತೀನಿ. ಸೊ ನಾ ಐ ರಬ್ ದಿಸ್. ಓಕೆ, ಸೊ ಇಷ್ಟ ಆದ್ಮೇಲೆ ನೆಕ್ಸ್ಟ್ ನಾವು ಏನ್ ಮಾಡ್ಬೇಕು ಅನ್ನೋದನ್ನ ನೋಡೋದಾದ್ರೆ, ಓಕೆ, ಸೊ 3 + √5 ಅಲ್ಲೇ ಇದೆ ಹಾಗೆ ಇರಲಿ, ಡಿವೈಡೆಡ್ ಬೈ. ನಾವು ಹಿಯರ್ 3² ಮಾಡಿದ್ರೆ 3² is 9 ಮೈನಸ್ ಇಲ್ಲಿ ಸ್ಕ್ವಯರ್ಗೆ ಸ್ಕ್ವೇರ್ ರೂಟ್ ಗೆಟ್ ಕ್ಯಾನ್ಸಲ್ ಆಯ್ತು, ಉಳಿದಿರೋದು 5. ಸೊ 3 + √5 divided by, so 9 ನಲ್ಲಿ 5 ಹೋದ್ರೆ 4. Now this is the answer. ಸರ್ ಇದು ಆನ್ಸರ್ ಹೇಗ್ ಬಂತು, ಇಷ್ಟೇನ ಸಾಧ್ಯನಾ, ಇನ್ ಮುಂದಕ್ಕೆ ಮಾಡಕ್ಕಾಗಲ್ಲ ಅಂತಂದ್ರೆ ನಾವು ವಿ ಕಾಂಟ್, ಬಿಕಾಸ್ ನಿಮ್ಗೆ ಈಗಾಗಲೇ ಪಾರ್ಟ್ 1 ನಲ್ಲಿ ನಿಮಗೆ ಸರ್ಸ್ ಹೇಳ್ಕೊಡ್ಬೇಕಾದ್ರೆ ಹೇಳ್ಕೊಟ್ಟಿದೀನಿ. ಸೊ ಸರ್ಸ್ ಅಡಿಷನ್ ಮಾಡಬಹುದಾ,
ಸರ್ಡ್ಸ್ ಅಡಿಷನ್ ಮಾಡೋದಕ್ಕೆ ಸರ್ಡ್ಸ್ ನ ಸರ್ಡ್ಸ್ ಗೆ ಆಡ್ ಸಬ್ಟ್ರಾಕ್ಟ್ ಮಾಡಬೇಕು, ನಂಬರ್ ನ ಅಥವಾ ಕಾನ್ಸ್ಟೆಂಟ್ ನ ಕಾನ್ಸ್ಟೆಂಟ್ ಗೆ ಆಡ್ ಮಾಡಬೇಕು. ನೋಡಿ ಇದು ಸರ್ಡ್ ಗೆ ಇಲ್ಲಿ ಆಡ್ ಮಾಡೋದಕ್ಕೆ ಸರ್ಡ್ ಎಲ್ಲಾರು ಇದೆಯಾ? ಎಲ್ಲೂ ಇಲ್ಲ. ಹಾಗಾದ್ರೆ ಸೊ ಇದು ಅದರ ಸಿಂಪ್ಲೆಸ್ಟ್ ಫಾರ್ಮ್ ಆಗುತ್ತೆ. ಇಷ್ಟು ಬಂದ ಮೇಲೆ ನಾವು ಪ್ರಾಬ್ಲಮ್ ನ ಸಾಲ್ವ್ ಮಾಡಬಹುದು. ಹೀಗೆ ನಾವು ಸ್ಟೆಪ್ಸ್ ಅನ್ನ ಫಾಲೋ ಮಾಡಿ ರಾಷನಲೈಸಿಂಗ್ ದ ಸರ್ಡ್ಸ್ ನ ಮಾಡಿ ಸಾಲ್ವ್ ಮಾಡುವಂತದ್ದು. ಸೊ ಅರ್ಥ ಆಗಿದೆ ಅಂತ ಅನ್ಕೊಳ್ತೀನಿ. ಸೊ ವಿಲ್ ಟೇಕ್ ಅನದರ್ ಪ್ರಾಬ್ಲಮ್ ಅಂಡ್ ವಿಲ್ ಸಾಲ್ವ್ ಇಟ್. ಸೊ ಇನ್ನೊಂದು ಕ್ವಶನ್ ನ ನೋಡೋದಾದ್ರೆ, ಫೈವ್ ಬೈ √3 + 2. ಓಕೆ, ಸೊ ಈಗಾಗಲೇ ಗೊತ್ತಿದೆ. ಫಸ್ಟ್ ಏನ್ ಮಾಡಬೇಕು? RF ಬರ್ಕೋಬೇಕು. ಸೊ RF ಏನಾಗತ್ತೆ? ಸೊ ಸೇಮ್ ಇರುತ್ತೆ, ಬಟ್ ಸೈನ್ ಮಾತ್ರ ಚೇಂಜ್. ಹಾಗಾದ್ರೆ √3 - 2. ಸೊ ಕ್ವಶನ್ ಒಂದ್ಸಲಿ ಬರ್ಕೊಳ್ಳೋಣ. 5 ಬೈ √3 + 2 ಇಂಟು, ಸೊ ಬಂದಿರೋ RF ನ ನ್ಯೂಮರೇಟರ್ ಒಂದ್ಸಲ ಮತ್ತು ಡಿನಾಮಿನೇಟರ್ ಒಂದ್ಸಲ. ಓಕೆ, ಸೊ ಇಷ್ಟು ಮೊದಲನೇ ಸ್ಟೆಪ್ ನೀವು ಮಾಡ್ಕೋಬೇಕಾಗಿರೋಂಥದ್ದು. ನೆಕ್ಸ್ಟ್ ದೂರ ಇದೆ, ಹತ್ತಿರ ಬರ್ಕೊಳ್ಳಿ. 5 ಇಂಟು √3 is 5√3 minus 5 2s are 10 divided by, so √3 + 2 into √3 minus 2. So now numerator ಏನು ಮಾಡೋದಕ್ಕಾಗಲ್ಲ, because this is surds, this is number. So ಅಕಸ್ಮಾತ್ ಸರ್ಡ್ ಇದ್ದಿದ್ರೆ ಎಸ್ ನಾವು ಇದನ್ನ ಆಡ್ ಅಥವಾ ಸಬ್ಟ್ರಾಕ್ಟ್ ಮಾಡಬೇಕಾಗಿತ್ತು. ಆದ್ರೆ ಇಲ್ಲಿ ಅಕಸ್ಮಾತ್ ನಿಮ್ಗೆ √3 ಇತ್ತು ಅಂತ ಅನ್ಕೊಳ್ಳಿ. √3 ಇದ್ರೆ ಆಗ ಆಡ್ ಆಗಿರ್ಲಿ ಸಬ್ಟ್ರಾಕ್ಟ್ ಆಗಿರ್ಲಿ, ನೀವು ರೂಲ್ ನ ಫಾಲೋ ಮಾಡಲೇಬೇಕು. ಯಾಕಂದ್ರೆ ಪಾರ್ಟ್ 1 ಹೇಳ್ಕೊಟ್ಟ ಹಾಗೆ ಸರ್ಡ್ ಅಡಿಷನ್ ಸಬ್ಟ್ರಾಕ್ಷನ್ ಮಾಡಬೇಕು ಅಂತಂದ್ರೆ ಆರ್ಡರ್ಗೆ ಸೇಮ್ ಇರಬೇಕು, ರಾಡಿಕೆಂಟ್ ಸೇಮ್ ಇರಬೇಕು. ಆಗಿದ್ರೆ ಮಾತ್ರ ನಾವು ಕೋಎಫಿಷಿಯಂಟ್ ನ ಆಡ್ ಸಬ್ಟ್ರಾಕ್ಟ್ ಮಾಡಬಹುದು. ಸೊ ಅರ್ಥ ಆಗ್ತಿದ್ಯಾ? ಇಲ್ಲಿ ಸರ್ಡ್ ಇಲ್ಲ, ಹಾಗಾದ್ರೆ ಅದನ್ನ ಹಾಗೆ ಇಟ್ಕೊಳ್ಳಿ ನ್ಯೂಮರೇಟರ್ ನ. ಸರ್ಡ್ ಇದ್ದಿದ್ರೆ ನೀವು ರೂಲ್ ಫಾಲೋ ಮಾಡಿ ನೀವು ಆಡ್ ಸಬ್ಟ್ರಾಕ್ಟ್ ಮಾಡಬೇಕಾಗಿತ್ತು. ಸೊ ಹಾಗಾದ್ರೆ ನ್ಯೂಮರೇಟರ್ ಹಾಗೆ ಇಟ್ಕೊಳ್ಳಿ. 5√3 - 10 ಡಿವೈಡೆಡ್ ಬೈ, ನಾನು ಈಗಾಗಲೇ ಹೇಳಿದ್ದೀನಿ ಇದು ಯಾವ ಫಾರ್ಮ್ ಅಲ್ಲಿ ಇರುತ್ತೆ. ಕೆಳಗಡೆದು ಇಲ್ಲಿ a + b ಇಂಟು a - b. a + b ಇಂಟು a - b ಅಂದ್ರೆ a², ಅಂದ್ರೆ a ಅಂತಂದ್ರೆ √3. ಸೊ a² - b² ಅಂದ್ರೆ 2². ಸೊ ಇದನ್ನ ಸಿಂಪ್ಲಿಫೈ ಮಾಡೋದಾದ್ರೆ 5√3 - 10 ಡಿವೈಡೆಡ್ ಬೈ, ಸೊ ಇಲ್ಲಿ ಸ್ಕ್ವೇರ್ಗೆ ಸ್ಕ್ವೇರ್ ರೂಟ್ ಗಿಟ್ ಕ್ಯಾನ್ಸಲ್, ಹಾಗಾದ್ರೆ ಉಳಿದಿರೋದು 3 ಮೈನಸ್ 2² ಅಂದ್ರೆ 4. ಸೊ therefore 5√3 - 10 ಡಿವೈಡೆಡ್ ಬೈ 3 ಅಲ್ಲಿ 4 ಹೋದ್ರೆ ಇಟ್ಸ್ -1. ಸೊ ನಾವು ಯಾವುದೇ ಪ್ರಾಬ್ಲಮ್ ಮಾಡಬೇಕಾದ್ರೆ ಆನ್ಸರ್ ಮೈನಸ್ ಅಲ್ಲಿ ಇರಬಾರ್ದು ಅಂತ ನಾವು ಹೇಳ್ತೀವಿ. ಸೊ ಬಟ್ ಇಲ್ಲಿ ಮೈನಸ್ ಅಲ್ಲಿ ಇದೆ. ಸೊ ಅದಕ್ಕೆ ನಾನೇನ್ ಮಾಡ್ತೀನಿ ಅಂದ್ರೆ ಇಷ್ಟಕ್ಕೂ ನಾನು ಮಲ್ಟಿಪಲ್ ವಿತ್ ಬೈ ಮೈನಸ್ ಸಿಂಬಲ್ ಮೈನಸ್ ಇಂದ ಮಲ್ಟಿಪಲ್ ಮಾಡ್ತೀನಿ. ಸೊ ಮೈನಸ್ ಇಂದ ಮಲ್ಟಿಪಲ್ ಮಾಡಿದ್ರೆ ಓಕೆ, ಸೊ ದಿಸ್ ಇಸ್ 10 and this is minus. Okay, now only multiplying with the sign ನ ಮಾತ್ರ ಮಲ್ಟಿಪಲ್ ಮಾಡಬೇಕು. ಇಲ್ಲಿ ಪ್ಲಸ್ ಇದೆ, ಪ್ಲಸ್ ಇಂಟು ಮೈನಸ್ ಇಸ್ -5√3 ಆಯ್ತು. ಈಗ ಇಲ್ಲಿ ಪ್ಲಸ್ ಇತ್ತು, ಇಲ್ಲಿ ಮೈನಸ್ ಇದೆ, ಪ್ಲಸ್ ಇಂಟು ಮೈನಸ್ ಇಸ್ -5√3. ಇಲ್ಲಿ ಮೈನಸ್ ಇದೆ, ಮೈನಸ್ ಇಂಟು ಮೈನಸ್ ಇಸ್ +10 ಆಯ್ತು. ಡಿವೈಡೆಡ್ ಬೈ ಮೈನಸ್ ಇಂಟು ಮೈನಸ್ ಇಸ್ ಪ್ಲಸ್. ಹಾಗಾದ್ರೆ ಈಗ ಹೇಳಿ ಇದು +1 ಆಯ್ತು. ನಾವು ನೀವು ಡಿನಾಮಿನೇಟರ್ ನೆಗ್ಲೆಕ್ಟ್ ಮಾಡಬಹುದು ಬಿಕಾಸ್ ಇಲ್ಲಿ 1 ಇದೆ. ಹಾಗಾದ್ರೆ ಆನ್ಸರ್ -5√3 + 10 ಆಯ್ತಾ. ಸರ್ ನೀವ್ ಈಗಾಗಲೇ ಹೇಳಿದ್ರಿ ಮೈನಸ್ ಇರಬಾರ್ದು ಆನ್ಸರ್ ಅಲ್ಲಿ ಅಂತಂದ್ರೆ ಇಲ್ಲೂ ಮೈನಸ್ ಬಂದ್ಬಿಡ್ತಲ್ಲ ಅಂತ ಅನ್ನೋದಾದ್ರೆ ಇದ್ರ ಉಲ್ಟಾ ಬರ್ಕೊಳ್ಳಿ. ಸೊ 10 ಓಕೆ -5√3. ಹಾಗಾದ್ರೆ ಇದು ಇದರ ಆನ್ಸರ್. ಸೊ ನಾನು ಇಲ್ಲಿ ಏನ್ ಮಾಡಿದೀನಿ ಅಂದ್ರೆ ಉಲ್ಟಾ ಬರ್ಕೊಂಡಿದ್ದೀನಿ. ಸೊ 10 ಫಸ್ಟ್ ಬರ್ಕೊಂಡೆ, ಅದು ಪ್ಲಸ್ ಸಿಂಬಲ್ ಇದೆ, ಮೈನಸ್. ನಾವು 10 - 5√3, ದಿಸ್ ಇಸ್ ದ ಆನ್ಸರ್. ಅಂಡ್ ಸರ್ ಇನ್ನು ಮುಂದಕ್ಕೆ ಮಾಡೋದಕ್ಕಾಗಲ್ವಾ? ಆಗಲ್ಲ, ಬಿಕಾಸ್ ಇಟ್ಸ್ ಇನ್ ಅ simplest form and this is how we need to solve it, and this is the method we'll call that as rationalizing the denominator. So ಅರ್ಥ ಆಗಿದೆ ಅಂತ ನಾನು ಅನ್ಕೊಳ್ತೀನಿ. ಸೊ ನೋಡಿ, ಸೊ ನಾವು ಏನ್ ಪ್ರಾಬ್ಲಮ್ ಮಾಡ್ದು ಅದರ ಸ್ಟೆಪ್ಸ್ ಇಲ್ಲಿ ಕೊಟ್ಟಿದ್ದಾರೆ ಅನ್ನುವಂಥದ್ದು. ಸೊ ಮೊದಲನೇದಾಗಿ ಆಸ್ ಯೂಶುವಲ್ RF ನ ಬರ್ಕೋಬೇಕು. ಸೊ RF ನ ಬರ್ಕೊಂಡಾದ್ಮೇಲೆ ನ್ಯೂಮರೇಟರ್ ಒಂದ್ಸಲ ಮತ್ತು ಡಿನಾಮಿನೇಟರ್ ಒಂದ್ಸಲ ನಾವು ಅದನ್ನ ಮಲ್ಟಿಪಲ್ ಮಾಡಬೇಕು. ನೆಕ್ಸ್ಟ್ ದೂರ ಇರೋದನ್ನ ಹತ್ತತ್ರ ಬರ್ಕೊಂಡು
ನೆಕ್ಸ್ಟ್ ಈ ಜಾಗದಲ್ಲಿ ನಮಗೆ a ಪ್ಲಸ್ ಬಿ ಇಂಟು a ಮೈನಸ್ ಬಿ ಇರುತ್ತೆ. ಸೊ a ಪ್ಲಸ್ ಬಿ ಇಂಟು a ಮೈನಸ್ ಬಿ ಅಂದ್ರೆ a ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್. ಸೊ ನ್ಯೂಮರೇಟರ್ ಹಾಗೆ ಇಟ್ಕೊಳ್ತೀಯಾ. ಸೊ ಇಲ್ಲಿ ಸ್ಕ್ವೇರ್ ಗೆ ಸ್ಕ್ವೇರ್ ರೂಟ್ ಗೆಟ್ ಕ್ಯಾನ್ಸಲ್, 2 ಸ್ಕ್ವೇರ್ ಇಸ್ 4, ಸೊ 3 ಮೈನಸ್ 4 ಆಗುತ್ತೆ ಈ ಸ್ಟೆಪ್ ಅಲ್ಲಿ. ನೆಕ್ಸ್ಟ್ 5 ರೂಟ್ 3 ಮೈನಸ್ 10 ಡಿವೈಡೆಡ್ ಬೈ 3 ಅಲ್ಲಿ 4 ಹೋದ್ರೆ -1. ಸೊ -1 ಅದು ಕ್ಯಾನ್ಸಲ್ ಆಗೋ ಕಾರಣಕ್ಕೋಸ್ಕರ ನಾನು ಇಲ್ಲಿ ಈ ರೀತಿ ಇಷ್ಟಕ್ಕೂ ಮಲ್ಟಿಪ್ಲೈ ಮಾಡಿದೀನಿ ಮೈನಸ್ ಇಂದ ಅಂಡ್ ಆನ್ಸರ್ ನ ನಾವು ಪಾಸಿಟಿವ್ ಇರ್ತೀವಿ. ಸೊ ಇದು RF, ರಾಷನಲೈಸಿಂಗ್ ದ ಡಿನಾಮಿನೇಟರ್ ಅಥವಾ ರಾಷನಲೈಸಿಂಗ್ ದ ಸರ್ಡ್ಸ್ ಅನ್ನುವಂಥದ್ದು ಬೈನಾಮಿಯಲ್. ಓಕೆ, ಸೊ ಇನ್ನೊಂದು ಕ್ವಶನ್ ಇದೆ ಇಲ್ಲಿ, ಇನ್ನೊಂದು 3-4 ಕ್ವಶನ್ಸ್ ಇದೆ. ನೀವು ಟ್ರೈ ಮಾಡಿ, ಅದರಲ್ಲಿ ಒಂದನ್ನ ನಾನು ಟ್ರೈ ಮಾಡ್ಕೊಡ್ತೀನಿ. ಸೊ ಉಳಿದಿರೋದನ್ನ ನೀವು ಕೂತ್ಕೊಂಡು ಮಾಡಿದ್ರೆ ಖಂಡಿತವಾಗ್ಲೂ ಬರುತ್ತೆ. ಬಟ್ ಏನು ಅಂತಂದ್ರೆ ಸ್ಟೆಪ್ಸ್ ಶುಡ್ ಬಿ ಫಾಲೋ. ಸೊ ಸ್ಟೆಪ್ಸ್ ಕರೆಕ್ಟ್ ಆಗಿ ಗೊತ್ತಿತ್ತು ಅಂತಂದ್ರೆ ನಿಮ್ಗೆ ಈಸಿಯಾಗಿ ಬರುತ್ತೆ. ಈಗ ಈ ಕ್ವಶನ್ ನ ನಾವು ಹಾಗೆ ಸಾಲ್ವ್ ಮಾಡೋದಾದ್ರೆ, ಓಕೆ, ಸೊ ಫಸ್ಟ್ ಕ್ವಶನ್ ಬರ್ಕೊಳ್ತೀನಿ. 2/√3 - 1. ಫಸ್ಟ್ ಏನ್ ಮಾಡಬೇಕು, ಇದರ RF. ಸೊ ಇದರ RF ಏನು, √3 + 1, ಕರೆಕ್ಟಾ? ಓಕೆ, ಸೊ 2/√3 - 1 ಅಲ್ಲೇ ಇರಲಿ ಇಂಟು ನಮ್ಮ RF ನ ಒಂದ್ಸಲ ನ್ಯೂಮರೇಟರ್ ಒಂದ್ಸಲ ಡಿನಾಮಿನೇಟರ್ ಒಂದ್ಸಲ. ಸೊ ಈಗ ದೂರ ದೂರ ಇದೆ, ಹತ್ತತ್ರ. 2 × √3 ಇಸ್ 2√3 ಪ್ಲಸ್ 2 1s 2, 2√3 2 1s 2, ಹೀಗೆ ಡಿವೈಡೆಡ್ ಬೈ, ಸೊ √3 - 1 ಇಂಟು √3 + 1. ಸೊ ಇಲ್ಲೂ ಅಷ್ಟೇ, ಈಗ ಸರ್ಡ್ ಇದೆ ಇಲ್ಲಿ, ಬಟ್ ಇಲ್ಲಿ ನಂಬರ್ ಇದೆ, ಸೊ ವಿ ಕಾಂಟ್ ಡೂ ಎನಿಥಿಂಗ್. ಸೊ ಇದನ್ನೇನು ಮಾಡೋದಕ್ಕಾಗಲ್ಲ, ಹಾಗೆ ಇಡಿ. ಸೊ 2√3 + 2 ಡಿವೈಡೆಡ್ ಬೈ, ಈಗಾಗಲೇ ಗೊತ್ತಿದೆ ಈ ಜಾಗದಲ್ಲಿ ಯಾವ ತರ ಇರುತ್ತೆ, a ಪ್ಲಸ್ ಬಿ ಇಂಟು a ಮೈನಸ್ ಬಿ. ಸೊ ದೇರ್ಫೋರ್ a ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್. ಓಕೆ, ಸೊ ಹಾಗಾದ್ರೆ ಇದನ್ನ ನಾವು ಸಿಂಪ್ಲಿಫೈ ಮಾಡೋದಾದ್ರೆ 2√3 + 2 ಡಿವೈಡೆಡ್ ಬೈ, so here square ಗೆ square root get cancel, remaining is 3 minus 1 square ಅಂದ್ರೆ 1. so 2√3 + 2 divided by 3 ಅಲ್ಲಿ 1 ಆದ್ರೆ 2. ಈಗ ನಾವು ಇದನ್ನ ಆಡ್ ಸಬ್ಟ್ರಾಕ್ಟ್ ಮಾಡೋದಕ್ಕಾಗಲ್ಲ ಅಂತ ಹೇಳ್ದು, ಬಿಕಾಸ್ ಇದು ಸರ್ಡು, ಇದು ನಂಬರ್. ಆದ್ರೆ ನಾವು ಇಲ್ಲಿ ಕಾಮನ್ ತೆಗಿಬಹುದು, ಬಿಕಾಸ್ ಕೋಎಫಿಷಿಯಂಟ್ ನೋಡಿದ್ರೆ ಇಲ್ಲಿ 2 ಇದೆ, ಇಲ್ಲೂ 2 ಇದೆ. ಸೊ ದೇರ್ಫೋರ್ ವಿ ಕ್ಯಾನ್ ಟೇಕ್ ಔಟ್ ದ 2 ಕಾಮನ್. ಸೊ 2 ಕಾಮನ್ ನ ತೆಗೆಯೋದಾದ್ರೆ ನೋಡಿ, 2 ತೆಗ್ದ್ಬಿಟ್ಟಿದೆಯಾ, ಇನ್ನು ಉಳಿದಿರೋದು 1. √3 + 2 1s 2. ಸೊ ಇದು 1 ಬರ್ಕೋಬಹುದು, ಬರೆದೇ ಇರ್ಬೋದು, ಡಿವೈಡೆಡ್ ಬೈ 2. ನಾವು ಯಾವುದೇ ಕಾರಣಕ್ಕೂ ಇಲ್ಲಿರೋ 2 ನ ಇಲ್ಲಿರೋ 2 ಗೆ ನೀವು ಫಸ್ಟ್ ಕಾಮನ್ ತೆಗಿದೇನೆ ಕ್ಯಾನ್ಸಲ್ ಮಾಡೋ ಹಾಗಿಲ್ಲ, ಇದು ಒಂದು ರೂಲ್. ಸೊ ಕಾಮನ್ ತೆಗೆದ ಮೇಲೆ ವಿ ಕ್ಯಾನ್ ಕ್ಯಾನ್ಸಲ್. ಹಾಗಾದ್ರೆ ಉಳಿದಿರೋದು ಆನ್ಸರ್ √3 + 1. ಸರ್ 1 ಬರೀಲೇ ಇಲ್ಲ ಅಂತಂದ್ರೆ 1 ಕೋಎಫಿಷಿಯಂಟ್, ಏನಿಲ್ಲ ಅಂದ್ರೆ ಒಂದು ಕೋಎಫಿಷಿಯಂಟ್ ಇದ್ದೇ ಇರುತ್ತೆ ಅನ್ನೋದು. ಸೊ ಇದು ನಿಮ್ಮ ಆನ್ಸರ್. ಸೊ ಇದು ಒಂದು ಸ್ಟೆಪ್ಸ್ ನ ನೀವು ನೀಟಾಗಿ ಅರ್ಥ ಮಾಡ್ಕೊಳ್ಳಿ, ಬಿಕಾಸ್ ಇಟ್ಸ್ ಇಂಪಾರ್ಟೆಂಟ್. ಸೊ ಕಾಮನ್ ತೆಗಿಬೇಕು, ಅಕಸ್ಮಾತ್ ನಂಬರ್ಸ್ ಗಳಿದ್ರೆ, ಅಕಸ್ಮಾತ್ ನಿಮ್ಗೆ 2 4 ಇತ್ತು ಅಂತಂದ್ರು ಯು ಕ್ಯಾನ್ ಟೇಕ್ ಔಟ್ 2 ಕಾಮನ್, ರೈಟ್? ಆ ತರಹ. ಸೊ ಲಾಸ್ಟ್ ಸ್ಟೆಪ್ ಅಲ್ಲಿ, ಈ ಸ್ಟೆಪ್ಸ್ ಅಲ್ಲಿ ಬರ್ಬೇಕಾದ್ರೆ ನೀವು ಕಾಮನ್ ಅನ್ನ ತೆಗಿಬೇಕು. ಓಕೆ, ಸೊ ಕೆಲವಾರು ಕ್ವಶನ್ಸ್ ಗಳು ಕೊಟ್ಟಿದ್ದೀನಿ, ನೀವು ಅದನ್ನ ಸಾಲ್ವ್ ಮಾಡ್ತೀರಾ ಅಂತ ಅನ್ಕೊಳ್ತೀನಿ. ಓಕೆ, ಈಗ ಇದರಲ್ಲಿ ನಾವು ಕಾಮನ್ ತೆಗಿಯಕ್ಕಾಗತ್ತಾ ನೋಡಿ. ಸೊ ಇಫ್ ಸಪೋಸ್ ಇಲ್ಲಿ ಚೆಕ್ ಮಾಡೋದಾದ್ರೆ, ಇಲ್ಲಿ ನಾವು ಕಾಮನ್ ತೆಗಿಯಕ್ಕಾಗಲ್ಲ. ಯಾಕೆ ಹೇಳಿ, ಇಲ್ಲಿ 3 ಇದೆ, ಇಲ್ಲಿ 1 ಇದೆ. ಅಕಸ್ಮಾತ್ ನಮ್ಗೆ ಈ ಜಾಗದಲ್ಲಿ 6 ಇದ್ರೆ, ಈ ಜಾಗದಲ್ಲಿ 6 ಇದ್ದಿದ್ರೆ ಖಂಡಿತವಾಗ್ಲೂ ನಾವು 3 ನ ಕಾಮನ್ ತೆಗಿಬಹುದಿತ್ತು. ಓಕೆ, ಡಿವೈಡ್ ಆಗೋದು ನೆಕ್ಸ್ಟ್ ಸೆಕೆಂಡರಿ, ಬಟ್ ನಮ್ ಕಾಮನ್ ತೆಗಿಯಕ್ಕೆ ಏನು ಇಲ್ವಲ್ಲ. ಕಾಮನ್ ತೆಗಿಯಕ್ ಇದ್ರೆ ಈ ಲಾಸ್ಟ್ ಸ್ಟೆಪ್ ಅಲ್ಲಿ ನೀವು ಕಾಮನ್ ತೆಗಿಬೇಕು. ಇದು ಒಂದು ಪಾಯಿಂಟ್ ನ ನೀವು ತಲೆ ಇಟ್ಕೊಳ್ಳಿ. ಕಾಮನ್ ತೆಗಿಲಿಲ್ಲ ಅಂತಂದ್ರೆ ನಿಮ್ಗೆ ಆನ್ಸರ್ ಬರಲ್ಲ ಅನ್ನೋದು. ಸೊ ಇನ್ನೊಂದು ಕ್ವಶನ್ಸ್ ಕೊಟ್ಟಿದ್ದೀನಿ. ಸೊ ಇದನ್ನ ನಾವು ಮಾಡೋದಾದ್ರೆ, ಓಕೆ, ಇಲ್ಲಿ ಬರ್ಕೊಳ್ತೀನಿ 7 ಡಿವೈಡೆಡ್ ಬೈ √6 + 3. ಸೊ ಈಗ ಒಂಚೂರು ಬೇಗ ಬೇಗ ಮಾಡ್ಕೊಂಡು ಹೋಗೋಣ. ಸೊ RF ಏನು, √6 - 3. √6 + 3 ಇದ್ರೆ ಅದರ RF √6 - 3.
ಓಕೆನಾ. ಸೊ therefore ಕ್ವಶನ್ ಬರ್ಕೊಳ್ಳಿ 7 ಡಿವೈಡೆಡ್ ಬೈ ರೂಟ್ 6 ಪ್ಲಸ್ 3 ಇಂಟು ರೂಟ್ 6 ಮೈನಸ್ 3 ಡಿವೈಡೆಡ್ ಬೈ ರೂಟ್ 6 ಮೈನಸ್ 3 ಕರೆಕ್ಟಾ. ಸೊ ರೂಟ್ 6 ಪ್ಲಸ್ 3 ಇದೆ, ಇಲ್ಲಿ ರೂಟ್ 6 ಮೈನಸ್ 3 ರೂಟ್ 6 ಮೈನಸ್ 3. ಈಗ ದೂರದಲ್ಲಿ ಇದೆ, ಹತ್ರ ಅಂದ್ರೆ 7 ಇಂಟು ರೂಟ್ 6 ಮೈನಸ್ 7 3 is 21 ಡಿವೈಡೆಡ್ ಬೈ ಸೊ ರೂಟ್ 6 ಪ್ಲಸ್ 3 ಇಂಟು ರೂಟ್ 6 ಮೈನಸ್ 3. ಹಾಗಾದ್ರೆ ಸೊ 7 ರೂಟ್ 6 ಮೈನಸ್ 21 ಡಿವೈಡೆಡ್ ಬೈ a ಪ್ಲಸ್ ಬಿ ಇಂಟು a ಮೈನಸ್ ಬಿ ಅಂದ್ರೆ a ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್. ಸೊ ರೂಟ್ 6 whole square minus a square minus b square 3 square. So therefore ಹಾಗಾದ್ರೆ 7 root 6 minus 21 divided by here square get square root get cancel 6 is the remaining minus 3 square ಅಂದ್ರೆ 9. Again 7 root 6 minus 21 7 root 6 minus 21 divided by ಸೊ 6 ಅಲ್ಲಿ 9 ಆದ್ರೆ ಮೈನಸ್ 3. ಓಕೆ, ಈಗ ಫಸ್ಟ್ ವಿಲ್ ಮಲ್ಟಿಪಲ್ ಇಟ್ ಬೈ ಮೈನಸ್. ಸೊ ಮೈನಸ್ ಇಂದ ಮಾಡೋದಾದ್ರೆ ಇಲ್ಲಿ ಪ್ಲಸ್ ಇದೆ, ಸೊ ಪ್ಲಸ್ ಇಂಟು ಮೈನಸ್ ಇಸ್ ಮೈನಸ್, ಸೊ ಇಟ್ ವಿಲ್ ಬಿಕಮ್ ಮೈನಸ್ 7 ರೂಟ್ 6 ಆಯ್ತು. ಇಲ್ಲಿ ಮೈನಸ್ ಇದೆ, ಮೈನಸ್ ಇಟ್ ಸಾರಿ ಇಲ್ಲಿ ಮೈನಸ್ ಇದೆ, ಮೈನಸ್ ಇಂಟು ಮೈನಸ್ ವಿಲ್ ಬಿಕಮ್ ಪ್ಲಸ್ 21 ಡಿವೈಡೆಡ್ ಬೈ ಇದು ಮೈನಸ್ 3 ಇದ್ದಿದ್ದು ಪ್ಲಸ್ 3 ಆಗುತ್ತೆ, ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ. ಓಕೆ, ಈಗ ಇದನ್ನ ಉಲ್ಟಾ ಬರ್ಕೊಳ್ಳಿ. Okay, so here 21 minus 7 root 6 divided by 3. So ಇಷ್ಟು ನಿಮ್ಮ ಸರ್ಡ್ಸ್ ಈಗಾಗಲೇ ಮೊದಲನೇ ಪಾರ್ಟ್ ಅಲ್ಲಿ ಅಡಿಷನ್ ಸಬ್ಟ್ರಾಕ್ಷನ್ ಮಲ್ಟಿಪ್ಲಿಕೇಶನ್ ಮಾಡಿದ್ದೆ. ಈಗ ಇದರಲ್ಲಿ ನಾನು ರಾಷನಲೈಸಿಂಗ್ ದ ಸರ್ಡ್ಸ್, ರಾಷನಲೈಸಿಂಗ್ ದ ಡಿನಾಮಿನೇಟರ್ ಎಲ್ಲವನ್ನ ಹೇಳ್ಕೊಟ್ಟಿದ್ದೀನಿ. ಸೊ ಅಲ್ಲಿಗೆ ಸರ್ಡ್ಸ್ ಚಾಪ್ಟರ್ ಎಲ್ಲ ಕ್ಲಿಯರ್ ಆಗಿದೆ. ಸೊ ಕ್ಲೀನ್ ಆಗಿ ಕಲ್ತ್ಕೊಂಡು ಕ್ವಶನ್ ಪೇಪರ್ ಇರೋ ಕ್ವಶನ್ಸ್ ಗಳನ್ನ ನೀವು ತೆಗೆದು ಪ್ರಾಕ್ಟೀಸ್ ಮಾಡಿ.